ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆ ಎಷ್ಟು ದೊಡ್ಡ ಅವಾಂತರಕ್ಕೆ ಕಾರಣ ಆಗಿತ್ತು ಅನ್ನೋದನ್ನ ನೋಡಿದ್ರಿ. ಇನ್ನು ಬೆಳಗ್ಗೆ ಗುಂಡಿಗಳ ಪರದಾಟ ಸಾರ್ವಜನಿಕರಿಗೆ ತಪ್ತಾ ಇಲ್ಲ. ಒಟ್ನಲ್ಲಿ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಯಾವ ಪರಿಸ್ಥಿತಿಯನ್ನ ಇವತ್ತು ಎದುರಿಸ್ತಾ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ಮಳೆಗೆ ಮಹದೇವಪುರ ಕ್ಷೇತ್ರದಲ್ಲಿ ಸಾಲು ಸಾಲು ಅವಾಂತರಗಳ ಸುರಿಮಳೆ ಆಗಿದೆ. ಬಳಗೇರಿಯಿಂದ ಕುಂದಲಹಳ್ಳಿ ರಸ್ತೆ ಕಡೆಗೆ ಹೋಗುವಂತಹ ರಸ್ತೆ ಜಲಾವೃತ ಆಗಿದೆ. ಕೆರೆಯಂತಾದಂತಹ ಬಳಗೇರಿ ರಸ್ತೆ ಮಳೆಗೆ ಡಾಂಬರ್ ಹಾಕಿದ್ರಲ್ಲ ಅದು ಕಿತ್ತು ಬಂದಿದೆ. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು. ಇನ್ನು ಗುಂಡಿಗಳು ಬಿದ್ದು ಸಂಚಾರ ಅನ್ನೋದು ದುಸ್ವಪ್ನ ಆಗಿದೆ ಜನರಿಗೆ. ಆಳವಾದ ಗುಂಡಿಗಳಿಗೆ ಬೈಕ್ ಅನ್ನ ಇಳಿಸಿ ಬ್ಯಾಲೆನ್ಸ್ ಕಳ್ಕೊಂಡು ನೋಡಿ ದೃಶ್ಯಾವಳಿಗಳು ನೋಡಿ. ನಾವಲ್ಲಿ ರಿಪೋರ್ಟಿಂಗ್ ಮಾಡಬೇಕಾದ್ರೇನೆ ಒಬ್ರು ಬೈಕ್ ಸವಾರರು ಬಿದ್ರು. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಸೊ ರಸ್ತೆ ಮೇಲೆ ಕಂಪ್ಲೀಟ್ ಆಗಿ ನೀರು ತುಂಬಿರೋದ್ರಿಂದ ಅಲ್ಲಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ಆಳ ಇದೆ, ಎಲ್ಲಿ ಕೊಚ್ಚೆ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ ಟೈರ್ ಸಿಕ್ಕಾಕೊಂಡು ಕೂಡ ಒದ್ದಾಡ್ತಾ ಇದ್ದಾರೆ. ಆ ಗಾಡಿನ ಓಡಿಸೋದಕ್ಕೆ ಎಷ್ಟು ದೊಡ್ಡ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ನೋಡಿ. ಇನ್ನು ನಾವು ರಿಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವಾಹನ ಸವಾರರು ಇಬ್ರು ಕೂಡ ಬಿದ್ರು. ಪಾಪ ಆಫೀಸಿಗೆ ಹೊರಟಿದ್ರು ಅಂತ ಅನ್ಸುತ್ತೆ. ಆ ಗಲೀಜ್ ಡ್ರೆಸ್ ಅಲ್ಲಿ ಈಗ ಹೋಗ್ಬೇಕು ಅಂತ ಸ್ಥಿತಿ ಅವರಿಗೆ. ಯಾರ್ದೋ ತಪ್ಪು, ಇನ್ಯಾರಿಗೂ ಶಿಕ್ಷೆ. ಗುಂಡಿ ಮುಕ್ತ ಬೆಂಗಳೂರು ನೋಡೋದು ಎಂದೆಂದಿಗೂ ಕೂಡ ಅದು ಸಂಭವಿಸಿದ ಕನಸು ಅನ್ನೋ ರೀತಿ ಆಗ್ಬಿಟ್ಟಿದೆ. ಆ ಕನಸು ಈಡೇರೋದೇ ಇಲ್ಲ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಒಂದು ಮಳೆ ಗುಂಡಿಗಳನ್ನ ಮುಚ್ಚಿರುವಂತಹ ಕ್ವಾಲಿಟಿ ವರ್ಕ್ ಎಂಥದ್ದು ಅನ್ನೋದನ್ನ ಬಂಡವಾಳ ಸಮೇತ ಜಾತಕ ಸಮೇತ ಬಿಚ್ಚಿಡ್ತಾ ಇದೆ. ಎಷ್ಟು ಗುಂಡಿಗಳು, ಕೇವಲ 50 ಮೀಟರ್ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿದಾವೆ ನೋಡ್ತಾ ಇದ್ದೀರಾ. ಲೆಕ್ಕ ಹಾಕ್ಬೇಕು ನಾವಲ್ಲಿ ನಿಂತ್ಕೊಂಡು. ಇಷ್ಟು ಕಡೆ ಹಳ್ಳ ಇತ್ತು, ಇಷ್ಟು ಕಡೆ ವಾಹನ ಸವಾರರಿಗೆ ತೊಂದರೆ ಆಯಿತು ಅಂತ ಎರಡು ದೃಶ್ಯ ತೋರಿಸ್ತಾ ಇದೆ. ಒಂದು ಸರ್ಕಸ್ ನಡೀತಾ ಇದೆ ವಾಹನ ಸವಾರರು. ಪಾಪ ಅಲ್ಲಿ ಆಗ್ತಾ ಇಲ್ಲ ಅವರಿಗೆ. ನಾರ್ಮಲಿ ಆ ರೋಡ್ನಲ್ಲಿ ವಾಹನವನ್ನ ಚಲಾಯಿಸೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಆಫೀಸಿಗೆ ಹೊರಟಂತಹ ಇಬ್ಬರು ವಾಹನ ಸವಾರರು ಹೆಂಗ್ ಬಿದ್ರು, ಹೆಂಗ್ ಅವ್ರಿಗೆ ಸಮಸ್ಯೆ ಆಯಿತು, ಎಷ್ಟು ಇನ್ಕನ್ವೀನಿಯಂಟ್ ನೋಡಿ. ಬಟ್ಟೆ ಎಲ್ಲ ಗಲೀಜಾಗೋಗಿದೆ. ಆಫೀಸಿಗೆ ಲೇಟ್ ಆಗಿರುತ್ತೆ, ಬೇಗ ತಲುಪಬೇಕು, ಇವತ್ತು ಕೆಲಸ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ದವರಿಗೆ ಮಾಡದ ತಪ್ಪಿಗೆ ಶಿಕ್ಷೆ ಇದೆ. ನಿಮ್ಮ ಪಬ್ಲಿಕ್ ಟಿವಿ ಈ ಹಿಂದೆ ಕೂಡ ಗುಂಡಿಗಳ ವಿಚಾರದಲ್ಲಿ ಯಮಗಂಡಾಂತರ ಬೆಂಗಳೂರಿಗೆ ಕಾದಿದೆ ಅಂತ ನಾವು ನಿರಂತರವಾಗಿ ವರದಿ ಮಾಡ್ತಾ ಇದ್ವಿ. ಆದ್ರೆ ಬದಲಾಗಿದ್ದು ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ಏನೂ ಬದಲಾಗಿಲ್ಲ. ಜನ ಪರದಾಡ್ತಾ ಇದ್ದಾರೆ. ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ರಿ. ರೋಡ್ ಹೆಂಗೆ ಇರ್ತದೆ ಅಂದ್ರೆ ಸ್ವಲ್ಪ ಸರಿ ಮಾಡಬೇಕು ಅಷ್ಟೇ. ಹೆಂಗೆ ಬ್ಯಾಲೆನ್ಸ್ ತಪ್ಪಿದ್ರ ಹೇಗೆ ಸರ್ ನೀವು ಬರುವಾಗ? ಸ್ವಲ್ಪ ಸರಿಯಾಗಿ ಅಲ್ಲ ಬ್ಯಾಲೆನ್ಸ್ ತಪ್ಪಿದ್ರ ಹೇಗೆ ಕೆಳಗೆ ಬಿದ್ರಿ? ಬ್ಯಾಲೆನ್ಸ್ ಏನಿಲ್ಲ, ನಾನು ಹೋಗ್ತಾ ಇದ್ದೀನಿ. ಅದೇ ಗಾಡಿದು ಇದೆಯಿಲ್ಲ ಅದು. ಮೇಡಮ್ ಇಷ್ಟು ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ರಿ. ರೋಡ್ ಹೆಂಗೆ ಇರ್ತದೆ ಅಂದ್ರೆ ಸ್ವಲ್ಪ ಸರಿ ಮಾಡಬೇಕು ಅಷ್ಟೇ. ಹೆಂಗೆ ಬ್ಯಾಲೆನ್ಸ್ ತಪ್ಪಿದ್ರ ಹೇಗೆ ಸರ್ ನೀವು? ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಗುಂಡಿ ಮುಕ್ತ ಬೆಂಗಳೂರು ನೋಡೋದು ಅತ್ಯಂತ ಕನಸಿನ ವಿಚಾರ, ಗಗನ ಕುಸುಮವಾಗಿರುವಂತಹ ವಿಚಾರ ಅಂತ ಅನಿಸ್ತಾ ಇದೆ ಈ ದೃಶ್ಯ ನೋಡ್ತಾ ಇದ್ರೆ. ಒಂದು ಮಳೆಗೆ ಇಡೀ ಬೆಂಗಳೂರಿನ ರೋಡ್ಗಳ ಜಾತಕ ಜನರ ಮುಂದೆ ಬಿಚ್ಚಿಡೋ ಕೆಲಸ ಆಗ್ತಾ ಇದೆ. ಮಮತಾ, ಒಂದೇ ಒಂದು ಮಳೆ ಬ್ರ್ಯಾಂಡ್ ಬೆಂಗಳೂರಿನ ಮಾನ ಹರಾಜು ಮಾಡದಂತಿದೆ. ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಮಹದೇವಪುರ ಕ್ಷೇತ್ರದ ಬೆಳಗೆರೆ ಟು ಇದು ಕುಂದಹಳ್ಳಿ ಕಡೆ ಹೋಗುವಂತಹ ಮಾರ್ಗ ಸಂಪೂರ್ಣವಾಗಿ ರಸ್ತೆ ಜಲಾವೃತ ಆಗಿತ್ತು. ಅಪಾರ ಪ್ರಮಾಣದ ನೀರು ನಿಂತ್ಕೊಂಡಿತ್ತು. ಪರಿಣಾಮ ಬೃಹತ್ ಗುಂಡಿಗಳು ಈ ಭಾಗದಲ್ಲಿ ಬಿದ್ದಿತ್ತು. ಈಗಾಗಲೇ ರಸ್ತೆಗಳು, ಈ ಒಂದು ಗುಂಡಿ ಬಿದ್ದಂತಹ ರಸ್ತೆಯಲ್ಲಿ ವೆಹಿಕಲ್ಸ್ಗಳು ಮೂವಿಂಗ್ ಆಗೋದಕ್ಕೂ ಕೂಡ ಆಗೋದಿಲ್ಲ. ಮೊಣಕಾಲುದ್ದ ಗುಂಡಿಗಳು ಬಿದ್ದಿದ್ದಾವೆ. ಸೊ ಪ್ರತಿಯೊಂದು ವೆಹಿಕಲ್ಸ್ಗಳು ಬರುತ್ತೆ, ಇಲ್ಲೇ ಲಾಕ್ ಆಗುತ್ತೆ, ಆ ನಂತರ ಟ್ರಾಫಿಕ್ ಕೂಡ ಉಂಟಾಗುತ್ತೆ. ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ವೆಹಿಕಲ್ಸ್ಗಳು ಬ್ಯಾಲೆನ್ಸ್ ತಪ್ಪಿ ಬೀಳ್ತಾ ಇತ್ತು. ಇದು ಕೂಡ ವಾಟರ್ ಸಪ್ಲೈ ವೆಹಿಕಲ್. ಇದು ಒಂಚೂರು ಏನಾದರೂ ಬ್ಯಾಲೆನ್ಸ್ ತಪ್ಪಿತು ಅಂದ್ರೂ ಕೂಡ ವೆಹಿಕಲ್ಸ್ಗಳು ಪಲ್ಟಿ ಆಗ್ತವೆ. ಅಷ್ಟರ ಮಟ್ಟಿಗೆ ಆಳವಾಗಿರುವಂತಹ ಗುಂಡಿಗಳಲ್ಲಿ ಬಿದ್ದಿದ್ದಾವೆ. ಈ ಗುಂಡಿಗಳನ್ನ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗೋದೇ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಈಗಾಗಲೇ ಸಾಕಷ್ಟು ವಾಹನ ಸವಾರರು ಬ್ಯಾಲೆನ್ಸ್ ತಪ್ಪಿ ಈಗಾಗಲೇ ಈ ಒಂದು ಕೆಸರಿನ
ನೀರಿನಲ್ಲಿ ಕೆಳಗಡೆ ಕೂಡ ಬಿದ್ದಿದ್ರು. ಇಲ್ಲಿ ಬೇಗ ಮೂವ್ಮೆಂಟ್ ಆಗ್ಲಿಕ್ಕೆ ಆಗೋದೇ ಇರೋದ್ರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಸ್ಥಳೀಯ ಆಮ್ ಆದ್ಮಿ ಪಕ್ಷದ ಮುಖಂಡರು ಇಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನ ಹಾಕುವಂಥದ್ದು, ವೆಹಿಕಲ್ಸ್ ಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂಥದ್ದು, ಆ ಗುಂಡಿಗಳನ್ನ ತಪ್ಪಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಸ್ಥಳೀಯ BBMP ಇಂಜಿನಿಯರ್ಗಳಾಗ್ಲಿ ಅಥವಾ ಸ್ಥಳೀಯ ಅಧಿಕಾರಿಗಳಾಗ್ಲಿ ಯಾರು ಕೂಡ ಈ ಸ್ಥಳಕ್ಕೆ ಬರಲಿಲ್ಲ. ಹೀಗಾಗಿ ವಾಹನ ಸವಾರರ ಆಕ್ರೋಶ ಕೂಡ ಹೆಚ್ಚಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ದೀರಿ 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಈಗಾಗಲೇ ಟ್ರಾಫಿಕ್ ಉಂಟಾಗಿದೆ. ತುಂಬಾ ಸ್ಲೋ ಮೂವ್ಮೆಂಟ್ ಆಗ್ತಾ ಇದ್ದಾವೆ ವೆಹಿಕಲ್ಸ್ಗಳು, ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಈ ರಸ್ತೆಯಲ್ಲಿ ವೆಹಿಕಲ್ಸ್ ಗಳನ್ನ ಇಳಿಸೋದಕ್ಕೂ ಕೂಡ ಏನೋ ಒಂದ್ ರೀತಿಯಲ್ಲಿ ಭಯ ಪಡ್ತಾ ಇದ್ದಾರೆ. ಒಂದಿಷ್ಟು ವಾಹನ ಸವಾರನ ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಸರ್, ಹೇಗಿದೆ ಬ್ರ್ಯಾಂಡ್ ಬೆಂಗಳೂರಿನ ರೋಡು? ಚೆನ್ನಾಗಿದೆ ಸರ್. ಈ ತರ ರಸ್ತೆ ಕೆಟ್ರೆ ಯಾರು ಇದು ಮಾಡ್ತಾರೆ ಸರ್? ಎಷ್ಟು ಕಷ್ಟ ಆಗ್ತಾ ಇದೆ ಸರ್? ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಸರ್. ಏನ್ ಮಾಡಕ್ ಆಗಲ್ಲ. ಇದು ಇವಾಗಿಂತಲ್ಲ, ಒಂದ್ ಬಾಳ ದಿವಸ ಆಯ್ತು, 2-3 ತಿಂಗಳಾಯ್ತು ಸರ್ ಇದು ಈ ತರ ಆಗಿ. ಗಮನಿಸ್ತಾ ಇದ್ರಿ ಸರ್, ಹೇಗಿದೆ ಬ್ರ್ಯಾಂಡ್ ಬೆಂಗಳೂರಿನ ರೋಡು? ವೆಹಿಕಲ್ಸ್ ಗಳು ಮೂವ್ಮೆಂಟ್ ಆಗೋಕ್ಕಾಗಲ್ಲ. ವರ್ಸ್ಟ್ ಡಿಸಾಸ್ಟರ್. ಗಮನಿಸ್ತಾ ಇದ್ರಿ, ಪ್ರತಿಯೊಬ್ರು ಕೂಡ ಆಕ್ರೋಶ, ಪ್ರತಿಯೊಬ್ರದ್ದು ಕೂಡ ಸಿಟ್ಟಿದೆ, ಅಸಮಾಧಾನ ಇದೆ. ಕೋಟ್ಯಾಂತರ ರೂಪಾಯಿ ಬ್ರ್ಯಾಂಡ್ ಬೆಂಗಳೂರಿನ ಹೆಸರಲ್ಲಿ ಖರ್ಚು ಮಾಡ್ತಾರೆ, ಆದ್ರೆ ಯೋಗ್ಯವಾಗಿರುವಂತಹ ಒಂದು ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಅಸಮಾಧಾನ ಕೂಡ ಇದೆ. ಗಮನಿಸ್ತಾ ಇದ್ರಿ ಈಗಾಗಲೇ ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಆಳವಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಜೊತೆಗೆ ಮುಂಭಾಗದಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಇದೆ ಅಂತ ಹೇಳಿ ಗಮನಿಸ್ತಾ ಇದ್ರಿ. ಇನ್ನೂ ಕೂಡ ಆಳಕ್ಕೆ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಇದು ಗುಂಡಿ ಬಿದ್ದಿದೆ, ಅಷ್ಟರ ಮಟ್ಟಿಗೆ ಇಲ್ಲಿ ಅನಾಹುತಗಳಾಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಪರ್ಯಾಯವಾಗಿ ತಾತ್ಕಾಲಿಕವಾಗಿ ಏನಾದ್ರೂ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದು ಯಾವುದು ಕೂಡ ಆಗ್ತಾ ಇಲ್ಲ. ರಸ್ತೆಯ ಸಂಪೂರ್ಣ ಭಾಗವನ್ನ ತೋರಿಸ್ತೇನೆ. ಎರಡೂ ಬದಿಗಳಲ್ಲಿ ಕೂಡ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ. ವೆಹಿಕಲ್ಸ್ಗಳು ಹೋಗೋದಕ್ಕೆ ಆಗ್ತಾ ಇಲ್ಲ. ಆಟೋಗಳಂತರೂ 3 ಚಕ್ರದ ಆಟೋಗಳಂತರೂ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳ್ತಾ ಇದ್ವು. 3-4 ಆಟೋಗಳನ್ನ ಸೇವ್ ಮಾಡಿದ್ರು ಸ್ಥಳೀಯರು. ಸೊ ಈ ರೀತಿಯ ಅವಾಂತರಗಳು ಬೆಳಗ್ಗಿಂದಲೂ ಕೂಡ ಆಗಿದೆ. ನಿನ್ನೆ ರಾತ್ರಿ ಅಂತರೂ ಸಂಪೂರ್ಣವಾಗಿ ರಸ್ತೆ ಬಂದ್ ಆಗಿತ್ತು. ವೆಹಿಕಲ್ಸ್ಗಳು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ದೊಡ್ಡ ಮಟ್ಟದಲ್ಲಿ ನೀರು ನಿಂತ್ಕೊಂಡಿತ್ತು. ಜೊತೆಗೆ ಒಂದಿಷ್ಟು ವಾಹನ ಸವಾರನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ನಾನು. ಬಹುಶಃ ಆಗ್ಲೇ ಹೇಳ್ತಾ ಇದ್ರು, ಈ ರೀತಿಯ ಅಧ್ವಾನದ ರಸ್ತೆಯ ಭಾಗ್ಯವನ್ನ ಕಲ್ಪಿಸಿಕೊಟ್ಟಂತಹ ಶಾಸಕರುಗಳಿಗೆ ಏನ್ ಹೇಳಬೇಕು ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಸರ್, ಏನ್ ಹೇಳ್ತೀರಿ? ಏನ್ ಹೇಳ್ಬೇಕು ಸರ್, ಈ ತರ ಇದ್ರೆ ಎಷ್ಟು ಕಷ್ಟ ಆಗುತ್ತೆ? ಫುಲ್ ಕಷ್ಟ ಸರ್. ಕಸ್ಟಮರ್ ಕುಂತಿದ್ದಾರೆ, ಇವಾಗ ನೋಡಿ ಒಪ್ಪರ್ ಆಗ್ತಂದ್ರೆ ಬಿದ್ದ ಹೋಗುತ್ತಾವ, ನಾವೇನ್ ಮಾಡಕ್ಕಾಗಲ್ಲ. ಬಹುಶಃ ಸುಮಾರು 1 ಗಂಟೆಯಿಂದಲೂ ಕೂಡ ವೆಹಿಕಲ್ಸ್ ಗಳನ್ನ ಡೈವರ್ಟ್ ಮಾಡ್ಲಿಕ್ಕೆ ಅಥವಾ ಗುಂಡಿಗಳನ್ನ ತಪ್ಪಿಸೋದಕ್ಕೆ ಆಮ್ ಆದ್ಮಿಯ ಮುಖಂಡರುಗಳೇ ಇಲ್ಲಿ ನಿಂತ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್, ಎಷ್ಟೊತ್ತಿಗೆ ಬಂದ್ರಿ? ಪ್ರತಿ ಸಲನೂ ಹೀಗೇನಾ ಇದು? ಇಡೀ ಮಹದೇವಪುರ ಕ್ಷೇತ್ರನ ಹೀಗೆ, ಎಸ್ಪೆಷಲಿ ಈ ರೋಡ್ ಅಂತೂ 1 ಅವರ್ ಮಳೆ ಹೊಡೆದ್ರೆ ಈ ರೋಡ್ ಹಿಂಗೆ ಆಗ್ಬಿಡುತ್ತೆ. ನಾವು ಬೆಳಗ್ಗೆ 8 ಗಂಟೆಯಿಂದ ಇದೇ ಕೆಲಸ ಮಾಡ್ತಾ ಇದ್ವಿ. ಟ್ರಾಫಿಕ್ ಇರಲಿಲ್ಲ ಅಷ್ಟೊತ್ತು, ಏನೂ ತೊಂದರೆ ಆಗಲ್ಲ. ಇವತ್ತು ಭಾನುವಾರ ರಜಾ ಇರುತ್ತೆ, ಜನ ಪಾಸ್ ಆಗ್ಬೋದು ಅಂತ ನಾವು ವಿಡಿಯೋ ಮಾಡಿ ಲೋಕಲ್ BBMPಗಳಿಗೆಲ್ಲ ಕನ್ಫರ್ಮ್ ಮಾಡಿದ್ವಿ ಬಂದ್ ಮಾಡಿ ಅಂತ. ಆದ್ರೆ ಇದುವರೆಗೂ ಕೂಡ ಯಾರು ಸ್ಥಳಕ್ಕೆ ಬಂದಿಲ್ಲ. ಎಷ್ಟು ಜನ ಬಿದ್ರು ಸರ್ ನಿಮ್ಮ ಕಣ್ಣು ಮುಂದೆ? 4 ಜನ ಬಿದ್ರು. ನನ್ನ ಬಟ್ಟೆ ನೋಡಿ, ನನ್ನ ಬಟ್ಟೆ ಎಲ್ಲ ವೈಟ್ ಶರ್ಟ್ ಎಲ್ಲ ಕೆಂಪಗಾಗಿ ಕೂತಿದೆ. 4 ಜನ ಬಿದ್ರು. ಬೈಕಲ್ಲಿ ಹೋಗ್ತಿರೋ ಬಿದ್ದು ಕಣ್ಗೆಲ್ಲ ನೀರು ಹೋಗಿ ಗಾಡಿ ಓಡ್ಸಕ್ಕಾಗದೆ ಅವ್ರನ್ನ ನಾವು ತಳ್ಕೊಂಡೋಗಿ ಬಿಡಬೇಕಾಯ್ತು. ಒಂದು ಮಗು ಬೀಳೋದ್ರಲ್ಲಿ ನಾವು ಇಟ್ಕೊಂಡು ಕಾಪಾಡಿದೀವಿ ಬೆಳಗ್ಗೆ. ಅಷ್ಟಾದ್ರೂ ಕೂಡ ಸ್ಥಳೀಯ ಶಾಸಕರಾಗ್ಲಿ, ಸ್ಥಳೀಯ ನಾಯಕರಾಗ್ಲಿ, BBMP ಯಾವುದೇ ಒಬ್ಬ ಇಂಜಿನಿಯರ್ ಆಗ್ಲಿ ಬಂದ್ಬಿಟ್ಟು ಒಂದು ಮಣ್ಣು ಹಾಕಿದ್ರೆ ಸಾಕು, ಸ್ವಲ್ಪ ಜನ ಪಾಸ್ ಆಗಂಗಾಗುತ್ತೆ. ಅದನ್ನ ಗಮನಿಸ್ತಾ ಇದ್ರಿ. ಈಗಾಗಲೇ ಈ ಒಂದು 2 ವೀಲರ್ ಕೂಡ ಇಲ್ಲೇ ಲಾಕ್ ಆಯ್ತು, ಮತ್ತೆ ಅದನ್ನ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆಟೋ ಕೂಡ ಸಂಪೂರ್ಣವಾಗಿ ಬಾಗಿತ್ತು. ಸೊ ಈ ರೀತಿಯ ಅವಾಂತರಗಳು ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈವರೆಗೂ ಕೂಡ ಇಲ್ಲಿಗೆ ವಿಸಿಟ್ ಮಾಡಿಲ್ಲ. ಮಮತಾ, ಧನ್ಯವಾದ ಪ್ರಕಾಶ್, ತಮ್ಮ ಮಾಹಿತಿಗಾಗಿ.